ಪ್ರಣಾಮಗಳು ಮಹಾರಾಜ. ಬಾ ಸಾರಂಗ, ನೋಡು, ರಾಜ ಹಿಮಬಿಂದು ನಿನಗೆ ಸನ್ಮಾನ ಮಾಡೋದಿಕ್ಕೆ ಆಮಂತ್ರಣ ಕಳಿಸ್ಕೊಟ್ಟಿದ್ದಾರೆ. ಯಾವ ರಾಜದ ಕಣ್ಣು ಸದಾ ವಿಜಯನಗರದ ಸಿಂಹಾಸನದ ಮೇಲಿತ್ತೋ ಅವನು ಸನ್ಮಾನ ಮಾಡೋದಿಕ್ಕೆ ಆಮಂತ್ರಣ ಕೊಟ್ಟಿದ್ದ. ಈ ವಿಷಯ ಯಾಕೋ ಸಾರಂಗನ್ಗೆ ಸರಿ ಅನ್ನಿಸ್ತಾ ಇರ್ಲಿಲ್ಲ. ಹಿಮಬಿಂದುವಿನ ಕೆಟ್ಟ ಬುದ್ಧಿಯ ಬಗ್ಗೆ ಸಾರಂಗನಿಗೆ ಚೆನ್ನಾಗ್ ಗೊತ್ತಿತ್ತು. ಅದಕ್ಕೆ ಸಾರಂಗ ಒಂದು ಉಪಾಯ ಮಾಡ್ದ. ಯಾವಾಗ ಸಾರಂಗ ರಾಜನ ಭೇಟಿ ಮಾಡೋದಿಕ್ಕೆ ಸೈನಿಕರ ಜೊತೆ ಹೋಗ್ತಾನೆ, ಆಗ ಜೊತೆಯಲ್ಲಿ ಬುದ್ಧಿವಂತರು ಸೈನಿಕರು ಇರ್ಲಿ ಅಂತ ವೇಷ ಬದಲಾಯಿಸ್ಕೊಂಡು ಸೈನಿಕರನ್ನ ಹುಡುಕ್ತಾ ಇರ್ತಾನೆ. ಬನ್ನಿ, ಅವರನ್ನ ಹುಡ್ಕೋಣ. ಅವರು ಆ ಕಡೆ ಏನು ಹೋಗಿಲ್ಲ ತಾನೇ? ಅವ್ರು ಬಂದ್ಬಿಟ್ರು. ಸಾರಂಗನಿಗೆ ಯಾವ ಬುದ್ಧಿವಂತರ ಅವಶ್ಯಕತೆ ಇತ್ತೋ ಅವರು ಚುಂಗಿ ಮುಂಗಿ ರೂಪದಲ್ಲಿ ಸಾರಂಗನಿಗೆ ಸಿಕ್ಕಾಯ್ತು. ಆಗ ಸಾರಂಗ ತನ್ನ ಗುಂಪಲ್ಲಿ ಅವರಿಬ್ಬರನ್ನೂ ಸೇರಿಸ್ಕೊಂಡ. ಆ ಸಮಯದಲ್ಲಿ ರಾಜ ಹಿಮಬಿಂದುವಿನ ನಕ್ಷೆ ವಿಜಯನಗರದ ಹತ್ರನೇ ಇತ್ತು. ಆದ್ರೆ ವಿಜಯನಗರವನ್ನು ಗೆಲ್ಲುವ ಅವರ ಯಾವುದೇ ಷಡ್ಯಂತರವು ಸಾರಂಗನ ಬುದ್ಧಿವಂತಿಕೆ ಎದುರು ನಡೀತಿರ್ಲಿಲ್ಲ. ಸಾರಂಗನ ಮುಂದೆ ನಮ್ಮ ರಾಜನೀತಿ ಆಗ್ಲಿ ಅಥವಾ ನಮ್ಮ ಕುಟಿಲತೆ ಆಗ್ಲಿ ಯಾವುದೂ ನಡೆಯೋದಿಲ್ಲ. ಇನ್ನ ಸ್ವಲ್ಪ ಹೊತ್ತು ತಡ್ಕೊಳ್ಳಿ ಮಹಾರಾಜ. ಸಾರಂಗ ನಮ್ಮ ಆಮಂತ್ರಣವನ್ನ ಸ್ವೀಕಾರ ಮಾಡಿದ್ದಾನೆ. ನಾವು ಅವನಿಗೆ ಹೇಗೆ ಆಸೆ ತೋರಿಸ್ಬೇಕು ಅಂದ್ರೆ ಅವನು ಇಲ್ಲ ಅಂತ ಹೇಳೋದಿಕ್ಕಾಗ್ಲೇಬಾರ್ದು. ಬಾ ಸಾರಂಗ, ನಿನಗೆ ಸ್ವಾಗತ. ಪ್ರಣಾಮಗಳು ಮಹಾರಾಜ. ನಮ್ಮ ರಾಜ್ಯದ ಪ್ರತಿಭಾನ್ವಿತ ನಾಗರಿಕರ ಉಡುಗೊರೆಯನ್ನ ತಾವು ಸ್ವೀಕರಿಸಬೇಕು. ಬಾ, ಅದ್ಭುತ. ನಾವು ಕೂಡ ನಿನಗೆ ಸನ್ಮಾನ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಸಾರಂಗ. ಒಳಗಡೆ ಬಾ. ಬಾ ಸಾರಂಗ, ಬಾ. ಇಲ್ಲಿದೆ ನೋಡು ನಿನ್ನ ಉಡುಗೊರೆ. ಮಹಾರಾಜ, ಇದೇನಿದು? ನಾನು ನಿನ್ನನ್ನ ವಿಜಯನಗರದ ರಾಜ ಅಂತ ಘೋಷಿಸ್ತಾ ಇದ್ದೇನೆ. ಇಲ್ಲ ಮಹಾರಾಜ, ನನ್ನನ್ನ ಕ್ಷಮಿಸಿ. ಆದ್ರೆ ಈ ಕಿರೀಟಕ್ಕೆ ಅರ್ಹ ನಾನಲ್ಲ. ಅದ್ಯಾರು ಅಂತಂದ್ರೆ ರಾಜ ವಿದ್ಯಾಧರ. ಸಾರಂಗನನ್ನು ತನ್ನ ಕಡೆ ಸೇರಿಸ್ಕೊಳ್ಳೋದಿಕ್ಕೆ ರಾಜ ಹಿಮಬಿಂದು ಅವನಿಗೆ ಎಲ್ಲ ರೀತಿಯ ಆಸೆಗಳನ್ನು ತೋರಿಸ್ತ. ಇದನ್ ತಗೋ ಸಾರಂಗ. ಬೇಡ ಮಹಾರಾಜ. ಇನ್ನಷ್ಟು ತೋರಿಸಿ. ಇಷ್ಟೆಲ್ಲ ಬೇಕಾದಷ್ಟು ಸಂಪತ್ತನ್ನ ನೋಡಿದ್ಮೇಲೂ ಕೂಡ ಸಾರಂಗ ತನ್ನ ರಾಜನಿಗೆ ಮೋಸ ಮಾಡೋದಕ್ಕೆ ಯಾವುದೇ ರೀತಿಲೂ ಒಪ್ಕೊಳ್ಳಿಲ್ಲ. ಕೋಪಗೊಂಡ ರಾಜ ತನ್ನ ಸೈನಿಕರಿಗೆ ಒಂದು ಆದೇಶವನ್ನ ನೀಡಿದ. ಇವನನ್ನ ಬಂಧಿಸಿ ಲೋಹದ ಪಂಜರದಲ್ಲಿ ಹಾಕಿ. ತನ್ನ ಮಂತ್ರಿಯ ಈ ಪರಿಸ್ಥಿತಿಯನ್ನ ನೋಡಿ ಎಲ್ರೂ ಅರ್ಥ ಮಾಡ್ಕೊಂಡ್ರು ಅವ್ರು ತುಂಬಾ ತೊಂದರೆಯಲ್ಲಿದ್ದಾರೆ ಅಂತ. ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ಇದ್ದಿದ್ದು ಒಂದೇ ಒಂದಾರಿ. ನಾನು ಕೇಳ್ಪಟ್ಟೆ, ಮಹಾರಾಣಿಯವ್ರಿಗೆ ವಿಧ ವಿಧವಾದ ಶಾಲೆಗಳನ್ನ ಸಂಗ್ರಹಿಸೋ ಹವ್ಯಾಸ ಇದೆಯಂತೆ. ನಾವು ಅದನ್ನ ತಗೊಂಡೋಗಿ ಅವ್ರು ಕೊಟ್ರೆ ಅವರು ಮಂತ್ರಿಗಳನ್ನ ಬಿಡಿಸೋದಿಕ್ಕೆ ನಮ್ಗೆ ಸಹಾಯ ಮಾಡ್ಬೋದು. ಶಾಲ್ ಕೊಟ್ಬಿಟ್ಟು ಮಂತ್ರಿಗಳನ್ನ ಬಿಡಿಸ್ಬಿಡೋಣ ಅಷ್ಟೇ. ಈಗ ನಮ್ಮ ಹತ್ರ ಶಾಲೆ ಇಲ್ವಲ್ಲ, ನಮ್ಮ ಹತ್ರ ಇದ್ದದ್ದು ಒಂದೇ ಒಂದು. ಅದನ್ನ ನಾವು ಮಹಾರಾಜರಿಗೆ ಉಡುಗೊರೆ ಕೊಟ್ಬಿಟ್ವಲ್ಲ. ಇಷ್ಟೆಲ್ಲ ಒಂದ್ ಕಡೆ ನಡೀತಿರ್ಬೇಕಾದ್ರೆ ಚುಂಗಿ ಮುಂಗಿ ತಮ್ಮ ಬುದ್ಧಿವಂತಿಕೆಯನ್ನ ಉಪಯೋಗಿಸಿದ್ರು. ಸದ್ದು ಇಲ್ಲಿಂದ ತಾನೇ ಬರ್ತಾ ಇದ್ದಿದ್ದು. ಅಲ್ಲಿ ನೋಡೋಣ.
ಏನ್ ಯೋಚಿಸಿದ್ರೋ ಹಾಗೇ ಆಯ್ತು. ಶಾಲು ಚುಂಗಿ ಮುಂಗಿ ಕೈಯಿಂದ ಮನ್ನು ಕೈಗ್ ಹೋಯ್ತು. ಅಲ್ಲಿಂದ ಮಹಾರಾಣಿ ಕೈಗ್ ಸೇರ್ತು. ವಾ, ಇಷ್ಟು ಮೆತ್ತಗಿರೋ ಮತ್ತೆ ಬೆಚ್ಚಗಿರೋ ಅಂತ ಶಾಲ್ನ ನಾನು ಇಲ್ಲಿವರೆಗೆ ನೋಡೇ ಇಲ್ಲ. ಹೇಳು, ಎಷ್ಟು ಬೆಲೆ ಇದ್ರದ್ದು? ಮನ್ನು ಶಾಲಿನ ಬೆಲೆಗೆ ಬದಲಾಗಿ ಮಂತ್ರಿಯನ್ನ ಬಿಟ್ಕೊಡು ಅಂತ ಕೇಳಿದ. ಹೌದಾ, ಸರಿ. ರಾತ್ರಿ ಆಗ್ತಿದ್ದ ಹಾಗೆ ರಾಜ ಮಹಾರಾಣಿ ಕೈಯಿಂದ ಮಾಡಿರೋ ಅಡಿಗೆನ ತಿಂದು ಮುಗಿಸ್ದ. ನಾನೇನ್ ಹೇಳ್ತೀನಿ ಅಂದ್ರೆ ಅವ್ರನ್ನ ಬಿಟ್ಬಿಡಿ ಅಲ್ಲ. ನಾಳೆ ಮಾತಾಡೋಣ. ನನ್ ಮಾತ್ ಕೇಳಿ, ಅವ್ರನ್ನ ಬಿಟ್ಬಿಡೋಣ ನಾವು. ಸರಿ ಆಯ್ತು. ಬೆಳಿಗ್ಗೆ ಆಗ್ತಿದ್ದ ಹಾಗೆ ಮಂತ್ರಿ ಸಾರಂಗ ಅವರನ್ನ ನೀವು ಬಿಟ್ಬಿಡ್ಬೇಕು. ಏನು? ನೋಡಿ, ಇದು ಮಹಾರಾಜರ ಆದೇಶ. ಹಾಗೆ ಸರಿ ಸರಿ. ಆದ್ರೆ ಈಗ ಇಲ್ಲಿ ಮತ್ತೊಂದು ಸಮಸ್ಯೆ ಶುರುವಾಯ್ತು. ಅವರು ಬೆಳಗಾಗೋಕ್ಕೂ ಮುಂಚೆ ಇಲ್ಲಿಂದ ಹೊರಡಬೇಕಾಗಿತ್ತು. ಯಾಕೆಂದ್ರೆ ಬೆಳಗಾಗೋಷ್ಟ್ರಲ್ಲಿ ಇವ್ರ ರಹಸ್ಯ ಬಯಲಾಗ್ಬಿಡ್ತಿತ್ತು. ಯಾಕೆಂದ್ರೆ ಯಾವ ಶಾಲ್ನಿಂದ ಮಂತ್ರಿಯನ್ನ ಬಿಡಿಸಿದ್ರೋ ಆ ಶಾಲು ರಾಜನಿಗೆ ಉಡುಗೊರೆಯಾಗಿ ಸಿಕ್ಕಿತ್ತು. ಇಂಥ ಸಮಯದಲ್ಲಿ ಮುಂಗಿಗೆ ಒಂದು ಉಪಾಯ ಹೊಳಿತು. ಅವನು ರಾತ್ರಿಯನ್ನ ಹಗಲಾಗಿ ಬದಲಾಯಿಸ್ದ. ಇವತ್ತ್ಯಾಕೋ ತುಂಬಾ ಬೇಗ ಬೆಳಕಾಗೋಯ್ತಲ್ಲ. ಹುಂಜ ಕೂಗುವ ಸದ್ದಿನಿಂದ ಸೈನಿಕರು ಮಾತ್ರವಲ್ಲ, ಹಿಮಬಿಂದು ಕೂಡ ಎಚ್ಚರ ಆದ. ಈಗ ಕೋಳಿ ಕೂಗಾಯ್ತಲ್ಲ, ಈಗ ನೀವು ಮಂತ್ರಿಗಳನ್ನ ಬಿಟ್ಬಿಡ್ತೀರಾ? ಹಾ ಸರಿ ಸರಿ. ಸೈನಿಕರೇ, ಮಂತ್ರಿಯನ್ನ ಯಾರು ಬಿಡುಗಡೆ ಮಾಡಿದ್ದು? ನಿಮ್ಮ ಆದೇಶ ಆಗಿತ್ತಲ್ವಾ ಮಹಾರಾಜ, ಬೆಳಗಾಗ್ತಿದ್ದ ಹಾಗೆ ಇವ್ರನ್ನ ಬಿಡುಗಡೆ ಮಾಡ್ಬೇಕು ಅಂತ. ಆದ್ರೆ ಇನ್ನೂ ಬೆಳಿಗ್ಗೆ ಆಗಿಲ್ವಲ್ಲ. ಹಿಡೀರಿ ಅವನನ್ನ. ಅವ್ರು ಈ ಕಡೆ ತಾನೇ ಬರ್ತಾ ಇದ್ದಿದ್ದು, ಇದಕ್ಕಿದ ಹಾಗೆ ಎಲ್ಲಿ ಹೋದ್ರು? ಆದಷ್ಟು ಬೇಗ ಹುಡುಕಿ ಅವನನ್ನ. ಅವನೆಲ್ಲೂ ತಪ್ಪಿಸ್ಕೊಳ್ಬಾರ್ದು. ಅಯ್ಯೋ ಓಡ್ರೋ, ರಾಜ ಬಂದ್ಬಿಟ್ಟ. ಹಿಡೀರಿ ಅವರನ್ನ. ನಿನ್ನ ಈ ನಗು ಈಗ ಯಾವುದೇ ಪ್ರಯೋಜನಕ್ಕಿಲ್ಲ ಸಾರಂಗ. ನೀವು 4 ಕಡೆನೂ ನೋಡಿ ಮಹಾರಾಜ, ನೀವೀಗ ವಿಜಯನಗರದ ಗಡಿ ರೇಖೆಯಲ್ಲಿದ್ದೀರಾ. ನೀವು ಒಂದು ಹೆಜ್ಜೆ ಮುಂದೆ ಇಡೋದಕ್ಕೂ ಮುಂಚೆ ಸರಿಯಾಗಿ ಯೋಚನೆ ಮಾಡಿ. ನೀವು ಗಡಿ ರೇಖೆಯನ್ನ ಉಲ್ಲಂಘನೆ ಮಾಡಿದ ಕಾರಣಕ್ಕೆ ನಿಮಗೆ ಶಿಕ್ಷೆ ಆಗುತ್ತೆ. ಈ ರೀತಿಯಾಗಿ ಸಾರಂಗ ಮತ್ತೆ ಚುಂಗಿ ಮುಂಗಿ ಇಬ್ರು ರಾಜನ ಷಡ್ಯಂತ್ರ ವಿಫಲ ಮಾಡಿದ್ರು. If you like this video, subscribe to our channel Murthy Media.